ನಿರ್ದೇಶನ ಮಾಡಿದ್ದಾರೆ. ಮತ್ತೆ ಕನ್ನಡ ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ, ನಿಜವಾಗ್ಲು ಪ್ಯೂರ್ ಕನ್ನಡ ಅದು. ಮತ್ತೆ ಬಹಳ ಚಂದ ಉಂಟು ಸಿನಿಮಾ, ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು. ಮತ್ತೆ ಏನಾಗ್ತದೆ ನೆಕ್ಸ್ಟ್ ಅಂತ ತುಂಬಾ ಕ್ಯೂರಿಯಾಸಿಟಿ ಮೂಡಿಸುತ್ತೆ. ಮತ್ತೆ ತುಳುನಲ್ಲಿ ಬಂದಾಗ ನಾನು ಟ್ರೈಲರ್ ಅಷ್ಟೇ ನೋಡಿದ್ದು, ಎಲ್ಲೋ ಹೀಗೆ ಸೂರಜ್ ತೋರಿಸಿದ್ದು ನನಗೆ. ಬಟ್ ಕನ್ನಡಕ್ಕೆ ಯಾವಾಗ ಅನುವಾದ ಮಾಡ್ತೀರಂತ ನಾನೇ ಕೇಳಿದ್ದೆ. ಅನುವಾದ ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮಾರ್ರೆ. ಥ್ಯಾಂಕ್ ಯು ಮಾರ್ರೆ. ಮಸ್ತ್ ಉಂಟು ಮಾರ್ರೆ ನಿಮ್ಮ ಸಿನಿಮಾ, ಖುಷಿ ಆಯ್ತು ನನಗೆ. ಮತ್ತೆ ಎಲ್ಲರೂ ನೋಡ್ಲೇಬೇಕಾದಂತಹ ಒಂದು ಸಿನಿಮಾ, ದಯಮಾಡಿ ಎಲ್ಲರೂ ಬನ್ನಿ. ಮತ್ತೆ ದೈವ ಅಂತಂದ್ರೆ ನಿಮಗಷ್ಟೇ ಹೆಚ್ಚಾಗಿ ಗೊತ್ತಿರೋದು, ಇತ್ತೀಚೆಗೆ ನಮಗೂ ಜಾಸ್ತಿ ಗೊತ್ತಾಗ್ಲಿಕ್ಕೆ ಆಗ್ತಿದೆ. ಯಾಕೆಂದ್ರೆ ಅದ್ರ ಒಂದು ಪವರ್ ಏನಿರುತ್ತೆ, ಮತ್ತೆ ನಿಮ್ಮ ಊರಲ್ಲಿ ಎಷ್ಟು ಆ ನೇಟಿವಿಟಿ ಇದೆಯಲ್ಲ, ಅದನ್ನ ತುಂಬಾ ನ್ಯಾಚುರಲ್ ಆಗಿ ಬಹಳ ಚಂದ ತೋರಿಸಿದ್ದೀರಿ. ಇದು ಸೂಪರ್ ಹಿಟ್ ಆಗಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಮತ್ತೆ ನಿಮ್ಮ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಮದು ಕಾಸ್ಟಿಂಗ್, ಪರ್ಫೆಕ್ಟ್ ಕಾಸ್ಟಿಂಗ್. ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಭವ್ಯ ತುಂಬಾ ಮುದ್ದಾಗಿ ಕಾಣಿಸಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್, ನಾವು ಸೀರಿಯಲ್ ಮಾಡ್ತಿದ್ವಿ ಮುಂಚೆ, ಈಗ ಸಿನಿಮಾ ತಾರೆ ಆಗಿದ್ದಾರೆ. ತುಂಬಾ ಖುಷಿ ಆಯ್ತು ಎಲ್ರಿಗೂ ಕೂಡ. ಮತ್ತೆ ಯುವ ಅಣ್ಣ ಅವರು, ನಾನು ಒಂದು ಸಿನಿಮಾ ಕೂಡ ಮಾಡಿದ್ವಿ, ಆಗ ಬಹಳ ಸಣ್ಣ ಇದ್ರು, ಆದ್ರೆ ಸಿನಿಮಾಕ್ಕೆ ಡೆಡಿಕೇಶನ್ ತೋರಿಸಿ ಅವರು ವೆಯ್ಟ್ ಗೇನ್ ಆಗಿರೋವಂಥದ್ದು. ಸೊ ಪ್ರತಿಯೊಂದು ಇದರಲ್ಲಿ ನೋಡ್ಬೋದು ಎಷ್ಟು ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾನ ಮಾಡಿದ್ದೀರಿ ಅಂತ. ಆಲ್ ದ ಬೆಸ್ಟ್. ಶೇಖರ್ ಅವರೇ ಚಂದ ಮಾಡಿದ್ದೀರಿ. ಏನು ಮಾತಾಡ್ಬೋದಾ? ಅಷ್ಟೇ ಮಾತಾಡಿ ಎಂತ ಆ್ಯಕ್ಚುಲಿ ಅದ್ಭುತವಾದಂಥ ನಿರ್ದೇಶನ, ಸೂಪರ್ ಆಗಿದೆ, ಸಖತ್ ಸಿನಿಮಾ. ಸುಮಾರು ಇಷ್ಟು ದಿವಸದಲ್ಲಿ ನೋಡಿದಂಥ ಸುಮಾರು ಸಿನಿಮಾಗಳಿಗೆ ರಿವ್ಯೂ ಕೊಡೋಕೆ ಹೋಗ್ತಾಯಿದ್ವಿ, ಜೊತೆಗೆ ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡ್ತಾಯಿದ್ವಿ. ಬಟ್ ಈ ಸಿನಿಮಾ ನೋಡಿದ್ವಿ, ಸಕ್ಕತ್ತಾಗಿದೆ. ತುಳುವಲ್ಲಿ ಫಸ್ಟ್ ಬಂದಿತ್ತು ಸಿನಿಮಾ, ಆವಾಗಲೇ ತುಂಬ ಹೆಸರು ಮಾಡಿದಂಥ ಸಿನಿಮಾ. ತುಳುನಾಡಲ್ಲಿ ತುಂಬ ಜನ ಮೆಚ್ಕೊಂಡಂಥ ಸಿನಿಮಾ. ಆಮೇಲೆ ದುಬೈಯಲ್ಲಿ ಸಹ ಈ ಸಿನಿಮಾನ ರಿಲೀಸ್ ಮಾಡಿದ್ರು, ಅಲ್ಲೂ ಸಹ ಸಖತ್ ಹೆಸರಂತ ಮಾಡೋದು. ಆ್ಯಕ್ಚುಲಿ ನಾವು ಹೋದ ಸರ್ತಿ ಈವೆಂಟ್ಗೆ ಅಂತ ದುಬೈಗೆ ಹೋದಾಗ ತುಂಬ ಜನ ಮಾತಾಡಿದ್ರಣ್ಣ ಈ ಸಿನಿಮಾ ಬಗ್ಗೆ. ಅದು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದೆ ಅಂತ ಗೊತ್ತಾಯಿತು, ಭಾಳ ಖುಷಿ ಆಯಿತು. ಇವತ್ತು ನೋಡಿದೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ, ಮ್ಯೂಸಿಕ್ಕು ಕೂರಿಸುತ್ತೆ. ಹಾಗೆಯೇ ಕತೆ ನರೇಶನ್ ತಗೊಂಡೋಗಿರೋದು ಮತ್ತು ಮೇಕಿಂಗು ಸಿನಿಮಾದಲ್ಲಿ ಎಲ್ಲವನ್ನೂ ಅಣ್ಣನ ಜೊತೆ ಬರೀ ಆ್ಯಕ್ಟಿಂಗಲ್ಲಿ ನೋಡಿದ್ವಿ ಅಷ್ಟೇ. ಬಟ್ ಡೈರೆಕ್ಷನ್ ಇವತ್ತು ನೋಡಿ ಭಾಳ ಖುಷಿ ಆಯಿತು. ಅದ್ರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಕಲಾವಿದರು ಸಹ ಸಕ್ಕತ್ತಾಗಿ ಮಾಡಿದ್ದಾರೆ. ನಿಮ್ಮ ಟೋಟಲ್ ಟೀಮು ಸೂಪರಾಗಿ ಒಂದು ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀರಾ. ಅದು 9ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಯಾಕೆಂತಂದರೆ ಹಿಂಗಿದೆ ಅಂತ ನಾವು ಹೇಳೋದಲ್ಲ, ಸಿನಿಮಾನ ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಅವರ ಊರಿನಂಥ ಎಲ್ಲ ಸಾಂಸ್ಕೃತಿಕ ಕಲೆಗಳನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ. ಹುಲಿ ವೇಷ ಆಗಿರ್ಬೋದು, ಅದು ಎಲ್ಲ ಹುಲಿ ವೇಷನೂ ತರ್ತಾರೆ ಸಿನಿಮಾದಲ್ಲಿ. ಆದರೆ ಈ ಯಾವ ಪ್ಲೇಸ್ಮೆಂಟಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಸಖತ್ತಾಗಿ ಯೋಚನೆ ಮಾಡಿದ್ದೀರ ನಿಮ್ಮ ಟೀಮ್ ಒಳ್ಳೆಯದಾಗಲಿ. ಸಿನಿಮಾ ಸೂಪರ್ ಡೂಪರ್ ಆಗಿ ಓಡಲೋಣ. ಈ ಥರದ್ದು ಇನ್ನೂ ಅದ್ಭುತವಾದಂಥ ತಲೆಯಲ್ಲಿ ಇಟ್ಕೊ ಬಂದಿರುತ್ತೆ, ಸುಮ್ಮನೆ ಅಂತ ಇಂಡಸ್ಟ್ರಿ ಕಾಲಿಟ್ಟಿರಲ್ಲ ನೀನು. ಇನ್ನೂ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಡಿ ನಿಮ್ಮ ತಂಡ ಅಂತೀನಿ. ದಯವಿಟ್ಟು ನಮ್ಮ ಅಣ್ಣ ತೆಗೆದಿರುವಂಥ ಸಿನಿಮಾನ ದಯವಿಟ್ಟು ನಮ್ಮ ಕನ್ನಡದ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.